ಮುಂಜಾನೆ ನಾವು ಈ ಬ್ರಹ್ಮಮುರಾರಿ ಮಂತ್ರವನ್ನು ಪಠಿಸುವುದರಿಂದ ಅದೃಷ್ಟವನ್ನು ಪಡೆದುಕೊಳ್ಳಬಹುದು. ಇದು ನಿಮಗೆ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ತಂದುಕೊಡುತ್ತದೆ. ಮುಂಜಾನೆ ನಾವು ಪಠಿಸಬೇಕಾದಂತಹ ಬ್ರಹ್ಮಮುರಾರಿ ಮಂತ್ರ ಯಾವುದು? ನಾವು ಬ್ರಹ್ಮಮುರಾರಿ ಮಂತ್ರವನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳು ಆಗುತ್ತವೆ ಮತ್ತು ಈ ಮಂತ್ರವನ್ನು ಯಾವಾಗ ಪಠಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಈ ಮಾಹಿತಿ ಇಷ್ಟವಾದಲ್ಲಿ ನೀವು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಜೀವನದಲ್ಲಿ ಕೆಲವೊಮ್ಮೆ ಸಮಸ್ಯೆಗಳು ಸಾಗರದಂತೆ ಬಂದು ಬಿಡುತ್ತವೆ. ಅಂತಹ ಸಂದರ್ಭದಲ್ಲಿ ನಮಗೆ ಯಾವ ಸಮಸ್ಯೆಗಳನ್ನು ಮೊದಲು ಪರಿಹರಿಸಬೇಕು, ಯಾವ ಸಮಸ್ಯೆಗಳಿಗೆ ಯಾವ ಪರಿಹಾರವೆಂಬುದು ತಿಳಿಯದೆ ಮಾನಸಿಕವಾಗಿ ಕುಗ್ಗಿ ಹೋಗಿರುವುದು ಇದೆ. ನಾವು ಸಮಸ್ಯೆಗಳ ಪರಿಹಾರಕ್ಕಾಗಿ ಎಷ್ಟು ಬಾರಿ ಪ್ರಯತ್ನಿಸಿದರೂ ಅದರಿಂದ ಯಾವುದೇ ಫಲಿತಾಂಶಗಳು ದೊರೆಯದೇ ಇರುವ ಘಟನೆಗಳೂ ಇವೆ. ಇದಕ್ಕೆಲ್ಲ ಮುಖ್ಯ ಕಾರಣ ದೇವಾನುದೇವತೆಗಳಿಗೆ ನಮ್ಮ ಮೇಲೆ ಕೋಪ ಬಂದಿರುವುದು. ಇಂತಹ ಸಮಸ್ಯೆಗಳ ಪರಿಹಾರಕ್ಕಾಗಿಯೇ ನಮ್ಮ ಶಾಸ್ತ್ರಗಳಲ್ಲಿ ಹಲವು ಪರಿಹಾರ ಕ್ರಮಗಳನ್ನು ಉಲ್ಲೇಖಿಸಲಾಗಿದೆ. ಅವುಗಳಲ್ಲಿ ಮಂತ್ರಗಳ ಪಠಣೆಯೂ ಕೂಡ ಒಂದಾಗಿದೆ. ಅಂತಹುದೇ ಆದ ಒಂದು ಮಂತ್ರವನ್ನು ಕುರಿತು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮುಂಜಾನೆ ಎದ್ದ ತಕ್ಷಣ ಈ ಮಂತ್ರವನ್ನು ಪಠಿಸಬೇಕು. ನಮ್ಮ ಶಾಸ್ತ್ರದಲ್ಲಿ ಈ ಒಂದು ಮಂತ್ರವನ್ನು ನೀಡಲಾಗಿದ್ದು, ಈ ಮಂತ್ರವನ್ನು ನೀವು ಮುಂಜಾನೆ ಎದ್ದ ತಕ್ಷಣ ಪಠಿಸುವುದರ ಮೂಲಕ ದೇವಾನುದೇವತೆಗಳ ಆಶೀರ್ವಾದವನ್ನು ಮತ್ತು ಅದೃಷ್ಟದ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಿ. ಈ ಪರಿಣಾಮಕಾರಿ ಮಂತ್ರವನ್ನು ನೀವು ಮುಂಜಾನೆ ಎದ್ದಾಕ್ಷಣ ಪಠಿಸುವುದರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ. ಈ ಮಂತ್ರದ ಪಠಣಕ್ಕೆ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಇದೆ. ನಮ್ಮ ಶಾಸ್ತ್ರದಲ್ಲಿ ಮಂತ್ರಗಳನ್ನು ಪಠಿಸುವುದಕ್ಕೆ ಸಂಬಂಧಿಸಿದಂತೆ ಅದರದ್ದೇ ಆದ ರೀತಿಯಲ್ಲಿ ನೀತಿ ನಿಯಮಗಳಿರುತ್ತವೆ. ಆ ನೀತಿ ನಿಯಮಗಳ ಪ್ರಕಾರವೇ ನಾವು ಮಂತ್ರಗಳನ್ನು ಪಠಿಸಬೇಕಾಗುತ್ತದೆ. ಹೆಚ್ಚಾಗಿ ದೈಹಿಕ ಶುದ್ಧತೆಯ ನಂತರವೇ ಮಂತ್ರಗಳನ್ನು ಪಠಿಸಲು, ಪೂಜೆಯನ್ನು ಮಾಡಲು ಶಾಸ್ತ್ರದಲ್ಲಿ ಸೂಚಿಸಲಾಗುತ್ತದೆ. ಅಂದರೆ ಬೆಳಗ್ಗಿನ ದಿನನಿತ್ಯ ಕರ್ಮಗಳನ್ನು ಮುಗಿಸಿ ಕೈಕಾಲು ಮುಖ ತೊಳೆಯುವುದು ಅಥವಾ ಸಾಧ್ಯವಾದರೆ ಸ್ನಾನ ಮಾಡುವುದನ್ನು ಮಾಡಿ ತದನಂತರ ಮಡಿಯಾದ ಬಟ್ಟೆಯನ್ನು ಉಟ್ಟು ಪೂಜೆ ಸಲ್ಲಿಸಿ ಮಂತ್ರಗಳನ್ನು ಪಠಿಸಬಹುದು. ಅಥವಾ ದೈಹಿಕವಾಗಿ ಶುದ್ಧವಾದ ನಂತರವೂ ಕೂಡ ಈ ಮಂತ್ರಗಳನ್ನು ಪಠಿಸಬಹುದು. ಆದರೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಈ ಬ್ರಹ್ಮಮುರಾರಿ ಮಂತ್ರವನ್ನು ಪಠಿಸಲು ಮುನ್ನ ನೀವು ಸ್ನಾನ ಮಾಡಬೇಕು, ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಎನ್ನುವ ನಿಯಮಗಳೇನೂ ಇಲ್ಲ. ನೀವು ಸ್ನಾನವನ್ನು ಮಾಡದೇ ಕೂಡ ಈ ಮಂತ್ರವನ್ನು ಪಠಿಸಬಹುದು. ಮನಸ್ಸು ಶುದ್ಧವಾಗಿದ್ದರೆ ಸಾಕು. ಬೆಳಿಗ್ಗೆ ನೀವು ನಿದ್ದೆಯಿಂದ ಎದ್ದ ತಕ್ಷಣ ಕುಳಿತ ಜಾಗದಲ್ಲಿಯೇ ಕಣ್ಣು ಮುಚ್ಚಿ ಈ ಮಂತ್ರವನ್ನು ಪಠಿಸಬಹುದು. ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ. ಬ್ರಹ್ಮಮುರಾರಿ ಸ್ತ್ರೀ ಪುರಂತಕಾರಿ ಭಾನುಃ ಶಶಿ ಭೂಮಿಸುತೋ ಬುಧಶ್ಚ ಗುರಶ್ಚ ಶುಕ್ರಃ ಶನಿರಾಹುಕೇತವ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಮತ್ತೊಮ್ಮೆ, ಬ್ರಹ್ಮಮುರಾರಿ ಸ್ತ್ರೀ ಪುರಂತಕಾರಿ ಭಾನುಃ ಶಶಿ ಭೂಮಿಸುತೋ ಬುಧಶ್ಚ ಗುರಶ್ಚ ಶುಕ್ರಃ ಶನಿರಾಹುಕೇತವು ಕುರ್ವಂತು ಸರ್ವೇ ಮಮ ಸುಪ್ರಭಾತಂ ಎನ್ನುವ ಈ ಮಂತ್ರವನ್ನು ಪಠಿಸಬೇಕು. ಮಂತ್ರದ ಅರ್ಥ ಹೀಗಿದೆ ನೋಡಿ ಸ್ನೇಹಿತರೆ. ಬ್ರಹ್ಮ, ವಿಷ್ಣು, ಶಿವ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು ಎಲ್ಲರೂ ಮುಂಜಾನೆಯು ಸೂರ್ಯ ಉದಯಿಸುವ ಸಮಯದಲ್ಲಿ ಶುಭವನ್ನಾಗಿಡಿಸಿ ಎಂದು, ಇಡೀ ದಿನವನ್ನು ನಮಗೆ ಶುಭವನ್ನಾಗಿಡಿಸಿ ಎಂದು ಬೇಡಿಕೊಳ್ಳುವಂತಾಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ದೇವಾನುದೇವತೆಗಳ ಇಡೀ ಆಶೀರ್ವಾದ ನಮ್ಮ ಮೇಲಿರುತ್ತದೆ.
ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ನಾವು ಈ ದಿನ ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ನವಗ್ರಹ ದೇವತೆಗಳು ಹಾಗೂ ಇಡೀ ಎಲ್ಲ ದೇವಾನುದೇವತೆಗಳ ಆಶೀರ್ವಾದ ನಮ್ಮ ಮೇಲಿರಲಿ. ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಒಳ್ಳೆಯ ಫಲವನ್ನು ಸಿಗುವಂತೆ ಮಾಡಲಿ ಎಂಬುದಾಗಿದೆ. ಈ ಬ್ರಹ್ಮಮುರಾರಿ ಮಂತ್ರವನ್ನು ಪಠಿಸುವುದರಿಂದ ಆಗುವಂತಹ ಪ್ರಯೋಜನಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ಮುಂಜಾನೆ ಎದ್ದ ತಕ್ಷಣ ನೀವು ಈ ಮಂತ್ರವನ್ನು ಪಠಿಸುವುದರಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡೆದುಕೊಳ್ಳುತ್ತೀರಿ. ಈ ರೀತಿ ನಿರಂತರವಾಗಿ ನೀವು ಈ ಮಂತ್ರವನ್ನು ಪಠಿಸುವುದರಿಂದ ಸಕಾರಾತ್ಮಕತೆಯನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಯಶಸ್ಸು ಸಾಧಿಸುತ್ತೀರಿ ಎಂಬುದಾಗಿದೆ. ಮುಂಜಾನೆ ಈ ಮಂತ್ರದ ಪಠಣವು ನಿಮಗೆ ದೇವಾನುದೇವತೆಗಳ ಆಶೀರ್ವಾದವನ್ನು ತಂದುಕೊಡುತ್ತದೆ. ಇದರೊಂದಿಗೆ ನೀವು ಎಲ್ಲ 9 ಗ್ರಹಗಳ ಶುಭ ಫಲಗಳನ್ನು ಪಡೆಯುತ್ತೀರಿ. ಮುಂಜಾನೆ ಎದ್ದಾಕ್ಷಣ ಈ ಬ್ರಹ್ಮಮುರಾರಿ ಮಂತ್ರವನ್ನು ಪಠಿಸುವ ಮೂಲಕ ದೈವಿಕ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೀರಿ. ಈ ಮಂತ್ರದ ಪಠಣ ನಂತರ ನೀವು ಅಂಗೈಗಳನ್ನು ನೋಡಿಕೊಂಡು ಈ ಮಂತ್ರವನ್ನು ಪಠಿಸಿದ ಮೂಲಕ ದೇವತೆಗಳ ಆಶೀರ್ವಾದವನ್ನು ಕೂತಲ್ಲಿಯೇ ಪಡೆದುಕೊಳ್ಳುತ್ತೀರಿ. ನೀವು ಮುಂಜಾನೆ ಎದ್ದು ಅಂಗೈ ನೋಡಿದ ಬಳಿಕ ಹಾಸಿಗೆಯ ಮೇಲೆಯೇ ಕುಳಿತು ಈ ಮಂತ್ರವನ್ನು ಪಠಿಸಬಹುದು. ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂದು ತಿಳಿದುಕೊಂಡಿದ್ದೀರಿ. ಈ ಮಂತ್ರಗಳನ್ನು ಪಠಿಸಲು ಯಾವುದೇ ನೀತಿ ನಿಯಮಗಳಿಲ್ಲ. ಎದ್ದಾಕ್ಷಣ ಕುಳಿತಲ್ಲಿಯೇ ಕೂತು ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ದಿನನಿತ್ಯದಲ್ಲಿ ಮಾಡುವಂತಹ ಇಡೀ ಕೆಲಸಗಳಲ್ಲಿಯೂ ಯಶಸ್ಸು ಸಾಧಿಸುತ್ತೀರಿ. ಈ ಮಂತ್ರವನ್ನು ಪಠಿಸಬಾರದು ಸ್ನೇಹಿತರೆ. ಈ ಮಂತ್ರಕ್ಕೆ ಅದರದ್ದೇ ಆದ ಶಕ್ತಿ ಇರುತ್ತದೆ. ಯಾವುದೇ ಮಂತ್ರವಾಗಲಿ ಸ್ನೇಹಿತರೆ, ಆ ಮಂತ್ರಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತದೆ. ಹಾಗಾಗಿ ಮಾಂಸಾಹಾರ ಹಾಗೂ ಮಡಿ ಮೈಲಿಗೆ ಯಾವುದನ್ನು ಬಿಟ್ಟು ಮಾಡಬಾರದು. ನಾವು ಮಡಿ ಮೈಲಿಗೆಯಿಂದ ಶ್ರದ್ಧೆ ಭಕ್ತಿಯಿಂದ ಮಂತ್ರಗಳನ್ನು ಪಠಿಸಿದ್ದೇ ಆದಲ್ಲಿ ಖಂಡಿತ ನಮಗೆ ಯಶಸ್ಸಾಗುತ್ತದೆ. ನಾವು ಮಾಡುವ ಕೆಲಸದಲ್ಲಿ ಜಯ ಸಿಗುತ್ತದೆ ಸ್ನೇಹಿತರೆ. ಯಾವುದೇ ಕೆಲಸವಿರಲಿ, ನಿಮಗೆ ವಿದ್ಯಾಭ್ಯಾಸವಾಗಬಹುದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಕೊರಗುತ್ತಿರುವ ತಂದೆ ತಾಯಿಗಳು ಕೂಡ ಮಕ್ಕಳ ಪರವಾಗಿ ಈ ಮಂತ್ರವನ್ನು ಪಠಿಸಬಹುದು. ನಿಮಗೂ ಕೂಡ ಮನಸ್ಸಿನಲ್ಲಿ ನೆಮ್ಮದಿ ದೊರಕಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಸ್ನೇಹಿತರೆ, ಮನುಷ್ಯನಿಗೆ ಕಷ್ಟ ಬಂದಾಗ ನಾವು ದೇವರ ಮೊರೆ ಹೋಗುವುದು ಸಹಜ. ನಾವು ಕಷ್ಟ, ಸುಖ, ದುಃಖ, ನೋವು, ನಲಿವುಗಳನ್ನು ಯಾರ ಬಳಿ ಹಂಚಿಕೊಳ್ಳದಿದ್ದರೂ ನಾವು ದೇವರುಗಳ ಬಳಿ ಹಂಚಿಕೊಳ್ಳುತ್ತೇವೆ. ಅದರಲ್ಲೂ ನಾವು ನಂಬಿದಂತಹ ದೇವರ ಬಳಿ ಹಂಚಿಕೊಳ್ಳುವುದು ನಮ್ಮ ಮನುಷ್ಯನಿಗೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.